ಕಲಬುರಗಿಯಲ್ಲಿ ಮಾರಕಾಸುಗಳಿಂದ ಕೊಚ್ಚಿ ಟ್ರಿಬಲ್ ಮರ್ಡರ್ ಅನ್ನ ಮಾಡಲಾಗಿದೆ. ಸಿದ್ದಾರೂಢ, ಜಗದೀಶ್, ರಾಮಚಂದ್ರ ಅನ್ನೋರ ಕೊಲೆಯನ್ನ ಮಾಡಲಾಗಿದೆ. ಕಲಬುರಗಿ ಹೊರವಲಯದ ಪಟ್ನಾ ಗ್ರಾಮದ ಬಳಿಯಲ್ಲಿ ಈ ಮರ್ಡರ್ ನಡೆದಿರೋದು. ಡಾಬಾಗೆ ನುಗ್ಗಿ ಮಾರಕಾಸುಗಳಿಂದ ಈ 3 ಜನರನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಡಾಬಾದಲ್ಲೇ ಈ 3 ಜನ ಕೆಲಸ ಮಾಡ್ತಾ ಇದ್ರು ಅನ್ನೋ ಮಾಹಿತಿನೂ ಇದೆ. ಹಳೆ ವೈಷಮ್ಯಕ್ಕೆ ಈ 3 ಕೊಲೆ ಆಗಿದೆ ಅಂತೇಳಿ ಸದ್ಯಕ್ಕೆ ಸಂಶಯಗಳು ಪ್ರಾಥಮಿಕವಾಗಿ ವ್ಯಕ್ತವಾಗ್ತಾ ಇದೆ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೊರವಲಯದಲ್ಲಿ ಮಾರಕಾಸುಗಳಿಂದ ಕೊಚ್ಚಿ ಟ್ರಿಬಲ್ ಮರ್ಡರ್ ಅನ್ನ ಮಾಡಲಾಗಿದೆ. ಕಲಬುರಗಿಯ ಪಟ್ನಾ ಗ್ರಾಮದ ಬಳಿಯಲ್ಲಿ ಘಟನೆ ನಡೆದಿದೆ. ಸಿದ್ದಾರೂಢ, ಜಗದೀಶ್ ಮತ್ತೆ ರಾಮಚಂದ್ರ ಅನ್ನೋರ ಕೊಲೆ ಆಗಿದೆ. ಡಾಬಾದಲ್ಲಿ 3 ಜನ ಕೆಲಸ ಮಾಡ್ತಾ ಇದ್ರು. ಸದ್ಯಕ್ಕೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ 3 ಜನರನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಕೊಲೆ ಮಾಡಿದ್ರು, ಯಾರು ಕೊಲೆ ಮಾಡಿದ್ರು ಅನ್ನೋ ಕುರಿತಂತೆ ತನಿಖೆಯನ್ನ ಮುಂದುವರೆಸಿದ್ದಾರೆ. ಆರೋಪಿಗಳಿಗಾಗಿ ಸದ್ಯಕ್ಕೆ ಶೋಧ ಕಾರ್ಯವನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಡಾಬಾಗೆ ನುಗ್ಗಿ ಮಾರಕಾಸುಗಳಿಂದ ಕೊಲೆ ಮಾಡಲಾಗಿದೆ. ಎಷ್ಟೊತ್ತಿಗೆ ಮತ್ತೆ ಯಾವ ಕಾರಣಕ್ಕೋಸ್ಕರ ಡಾಬಾದಲ್ಲಿ ಆ ಸಂದರ್ಭದಲ್ಲಿ ಜನ ಇದ್ರಾ ಇಲ್ವಾ ಈ ಕುರಿತಂತೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಕ್ತಿರುವಂತಹ ಮಾಹಿತಿ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ 3 ಕೊಲೆ ಮಾಡಲಾಗಿದೆ ಅಂತೇಳಿ ಮಾರಕಾಸುಗಳಿಂದ ಡಾಬಾಗೆ ನುಗ್ಗಿ ದುಷ್ಕರ್ಮಿಗಳು ಕೊಲೆ ಮಾಡಿ ತದನಂತರ ಪರಾರಿಯಾಗಿದ್ದಾರೆ. ಅವ್ರಿಗೋಸ್ಕರ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಡಾಬಾದಲ್ಲಿ ಇವರು ಎಷ್ಟು ಟೈಮಿಂದ ಕೆಲಸ ಮಾಡ್ತಾ ಇದ್ರು, ಅದೇ ಊರಿನವರ ಅಥವಾ ಬೇರೆ ಊರಿಂದ ಬಂದು ಕೆಲಸ ಮಾಡ್ತಾ ಇದ್ರ ಅನ್ನೋ ಕುರಿತಂತೆ ಎಲ್ಲ ಇನ್ನಷ್ಟೇ ಪೊಲೀಸರ ಕಡೆಯಿಂದ ಅಧಿಕೃತವಾಗಿ ಇನ್ಫಾರ್ಮೇಶನ್ ಲಭ್ಯವಾಗಬೇಕಾಗತ್ತೆ. ಆದರೆ 3 ಜನರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಮರ್ಡರ್ ಮಾಡಲಾಗಿದೆ. ಡಾಬಾಗೆ ನುಗ್ಗಿ ಮರ್ಡರ್ ಮಾಡಿದ್ದಾರೆ. 3 ಜನ ಡಾಬಾದಲ್ಲೇ ಕೆಲಸ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ ಇದೆ. ಹಳೆ ವೈಷಮ್ಯ ಅಂತ ಹೇಳ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕಲಬುರಗಿಯ ಹೊರವಲಯದಲ್ಲಿ ನಡೆದಿರುವಂತಹ ಬೆಚ್ಚಿ ಬೀಳಿಸುವಂತ ಒಂದು ಘಟನೆ ಇದು. ಡಾಬಾದಲ್ಲಿ ಕೆಲಸ ಮಾಡ್ತಿದ್ದವರನ್ನ ಡಾಬಾಗೆ ನುಗ್ಗಿ ಮಾರಕಾಸುಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಯಾವ ಟೈಮಲ್ಲಿ ಮಾಡಿದ್ರು ಅನ್ನೋ ಕುರಿತಂತೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗತ್ತೆ. ಕಲಬುರಗಿಯ ಪಟ್ಟ ಗ್ರಾಮದ ಬಳಿಯಲ್ಲಿ ಡಾಬಾ ಒಂದರಲ್ಲಿ ನಡೆದಿರುವಂತ ಘಟನೆ ಇದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಅರುಣ್, ಇವರೆಲ್ಲ ಎಷ್ಟು ಟೈಮಿಂದ ಡಾಬಾದಲ್ಲಿ ಕೆಲಸ ಮಾಡ್ತಾ ಇದ್ರು, ಯಾವ ಊರಿನವರು, ಮತ್ತೆ ಯಾವ ಕಾರಣಕ್ಕೋಸ್ಕರ ಕೊಲೆ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ? ಯಾವ ಟೈಮ್ನಲ್ಲಿ, ಅಂದ್ರೆ ಡಾಬಾ ಅಂದ್ರೆ ಯೂಶಲಿ ಜನ ಇರೋ ಟೈಮ್ನಲ್ಲಿ ಬಂದು ದುಷ್ಕರ್ಮಿಗಳು ಕೊಲೆ ಮಾಡಿ ಹೋಗಿದಾರಾ? ಹೌದು ಶರ್ಮಿತಾ, ಅಂದರೆ ಹಳೆ ವೈಷಮ್ಯ ಹಿನ್ನೆಲೆ 3 ಜನರನ್ನ ಧಾಬಾಗೆ ನುಗ್ಗಿ ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಇದು ಏನಂತಾರೆ ಕಲಬುರಗಿಯ ಹೊರಭಾಗದಲ್ಲಿ ಇರುವಂಥ ಪಟ್ನಾ ಬಳಿ ಇರುವಂಥ ಡ್ರೈವರ್ ಧಾಬಾದಲ್ಲಿ ನಡೆದಿರುವಂಥ ಘಟನೆ ಇದು. ಈ ಕಳೆದ ದೀಪಾವಳಿಯಂದು ಏನು ಸೋಮು ಅನ್ನೋರು, ಪಟ್ನಾ ನಿವಾಸಿಯಾದಂಥ ಸೋಮು ಅನ್ನೋರು ಯುವಕನನ್ನು ಬರ್ಬರವಾಗಿ ಕೊಲೆ ಮಾಡಿತ್ತು. ಆ ಒಂದು ಕೊಲೆಗೆ ಇದು ರಿವೆಂಜ್ ಆಗಿರ್ಬೋದು ಅಂತ ಈಗ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕಂತಂದರೆ ಕಳೆದ ಏನು 6 ತಿಂಗಳ ಹಿಂದೆ ದೀಪಾವಳಿ ಟೈಮ್ನಲ್ಲಿ ಏನಂದರೆ ಕೊಲೆ ಆಗಿತ್ತು. ಆ ಕೊಲೆ ನಡೆದಂಥ ಸಂದರ್ಭದಲ್ಲಿ ಇದೇ ಡ್ರೈವರ್ ಧಾಬಾದ ಮಾಲೀಕರ ಏನು ಮರ್ಡರ್ ಮಾಡಿದ್ರು ಅಂತೇಳಿ ಆರೋಪವನ್ನು ಮಾಡಿದ್ರು. ಅಲ್ಲದೆ ಅವರನ್ನು ಏನು ಬಂಧಿಸಿ ಏನು ಜೈಲಿಗೆ ಕೂಡ ಅಟ್ಟಿದ್ರು. ಆದರೆ ಈ ಕಳೆದ ಕೆಲ ದಿನಗಳ ಹಿಂದೆ ಏನಂತಂದರೆ ಕೆಲ ತಿಂಗಳ ಹಿಂದೆ ಇವರು ಬೇಲ್ ಮೇಲೆ ಹೊರಗಡೆ ಬಂದಿದ್ದರು. ಈ ಏನಂತಂದರೆ ಕೊಲೆಯಲ್ಲಿ 3 ಜನರನ್ನು ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು. ಸಿದ್ದು, ಜಗನ್ನಾಥ್ ಮತ್ತು ರಾಮಚಂದ್ರ ಅಂತ ಈ 3 ಜನರು ಕೂಡ ಈ ಸಂಬಂಧಿಕರನ್ನು ಕಳೆದ ರಾತ್ರಿ ಧಾಬಾಗೆ ನುಗ್ಗಿದಂಥ ದುಷ್ಕರ್ಮಿಗಳು 3 ಜನರನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಈ ಹಿಂದೆ ನಡೆದಂಥ ಕೊಲೆಗೆ ಇದು ರಿವೆಂಜ್ ಆಗಿರ್ಬೋದು ಅಂತ ಈಗ ಪೊಲೀಸರು ಸಂಖ್ಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ದೀಪಾವಳಿಯಿಂದ ಏನಂತಂದರೆ ಪಟ್ನಾ ಏನು ಗ್ರಾಮದಲ್ಲಿ ಒಂದು ಕೊಲೆಯನ್ನು ನಡೆದಿತ್ತು. ಸೋಮಣ್ಣರ ಅಂಗಡಿ ಪೂಜೆಯ ಸಂದರ್ಭದಲ್ಲಿ ಆತನ ಅಂಗಡಿ ಪೂಜೆಗೆ ಹೋಗಿದ್ದ. ಆ ಒಂದು ಸಂದರ್ಭದಲ್ಲಿ ಆತನ ಆ ಸೋಮುವಿನ ಕಣ್ಣಿಗೆ ಕಾರದ ಪುಡಿ ಎರಚಿ ಏನು ಕೊಲೆಯನ್ನು ಮಾಡಿದ್ರು. ಆ ಒಂದು ಕೊಲೆ ಪ್ರಕರಣದಲ್ಲಿ 3 ಜನರು ಕೂಡ ಆರೋಪಿಗಳಾಗಿದ್ದರು. ಆ ಹಿನ್ನೆಲೆಯಲ್ಲಿ ಆ ಒಂದು ಕೊಲೆಗೆ ಇದು ರಿವೆಂಜ್ ಅಂತ ಹೇಳಲಾಗ್ತಿದೆ. ಇನ್ನು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಕೊಲೆ ಮಾಡಿದ್ರು, ಎಷ್ಟು ಜನ ಕೊಲೆ ಮಾಡಿದ್ರು, ಈ ಒಂದು ಧಾಬಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊಲೆ ಮಾಡಿದ್ರಿಂದ ಯಾರ್ಯಾರೆಲ್ಲ ಧಾಬಾದಲ್ಲಿದ್ದರು, ಎಷ್ಟು ಜನ ದುಷ್ಕರ್ಮಿಗಳು ಧಾಬಾಗೆ ನುಗ್ಗಿದ್ರು ಅನ್ನೋ ಬಗ್ಗೆ ಆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈಗ ಸ್ಥಳಕ್ಕೆ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಈ 3 ಜನರ ಬಾಡಿಗಳನ್ನ ಈಗ ಮಾರ್ಚರಿಯನ್ನು ಶಿಫ್ಟ್ ಮಾಡಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಫೈನ್. ಈ ಕ್ಷಣದ ಮಾಹಿತಿ ಕೊಡೋದಕ್ಕೆ ಥ್ಯಾಂಕ್ ಯು ಅರುಣ್.